ನಮಸ್ಕಾರ ಪ್ರೇಕ್ಷಕರೇ, ಇಂದು ನಮ್ಮ ಮಹಾಭಾರತ ಕಥೆ ಅತ್ಯಂತ ಪ್ರಮುಖ ಹಂತ ತಲುಪಿದೆ. ನಿನ್ನೆ ಕೃಷ್ಣನ ವಿಶ್ವರೂಪವನ್ನು ಕಂಡ ಅರ್ಜುನ ಭಯಭಕ್ತಿಯಿಂದ ನಡುಗಿ ಅವನ ಮನಸ್ಸಿನಲ್ಲಿ ಒಂದು ಹೊಸ ಬೆಳಕು ಮೂಡುತ್ತದೆ. ಅರ್ಜುನ ಕೈಗಳನ್ನು ಜೋಡಿಸಿ ಕಣ್ಣೀರು ತುಂಬಿಕೊಂಡು ಹೇಳುತ್ತಾನೆ, ಹೇ ಕೃಷ್ಣ, ನಿನ್ನ ರೂಪವನ್ನು ಕಂಡು ನನ್ನ ಹೃದಯ ನಡುಗುತ್ತಿದೆ. ನಾನು ನಿನ್ನ ಸ್ನೇಹಿತನೆಂದುಕೊಂಡಿದ್ದೆ, ಆದರೆ ಈಗ ತಿಳಿಯುತ್ತಿದೆ ನೀನು ಸ್ವತಃ ಪರಮೇಶ್ವರ, ಜಗದ್ರಕ್ಷಕ. ದಯವಿಟ್ಟು ನಿನ್ನ ಶಾಂತ ಸುಂದರ ರೂಪಕ್ಕೆ ಮರಳಿ. ನಿನ್ನನ್ನು ಮನುಷ್ಯರಂತೆ ಕಂಡಿದ್ದೆ, ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸು. ಕೃಷ್ಣನು ಮೃದುವಾಗಿ ನಗು ಮಾಡಿ ವಿಶ್ವರೂಪವನ್ನು ಹಿಂಪಡೆಯುತ್ತಾನೆ. ಆದ ಮೊದಲು ಚತುರ್ಭುಜ ರೂಪ, ಶಂಖ, ಚಕ್ರ, ಗದಾ, ಪದ್ಮ ತೋರಿಸುತ್ತಾನೆ. ನಂತರ ತನ್ನ ಮಾನವ ರೂಪಕ್ಕೆ ಮರಳುತ್ತಾನೆ. ಅರ್ಜುನ ಕೃಷ್ಣನು ಹೇಳುತ್ತಾನೆ, ನೀನು ನನ್ನ ಈ ದಿವ್ಯ ರೂಪವನ್ನು ನೋಡುವ ಭಾಗ್ಯ ಹೊಂದಿದ್ದೀಯಾ? ಎಲ್ಲರೂ ಈ ರೂಪವನ್ನು ನೋಡುವುದಿಲ್ಲ. ಈಗ ನಿನ್ನ ಕರ್ತವ್ಯ ಸ್ಪಷ್ಟವಾಗಿದೆ. ನಿನ್ನ ಗೊಂದಲವನ್ನೆಲ್ಲ ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ, ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಮಯೈವೈತೆ ನಿಹತಾಃ ಪೂರ್ವಮೇವ, ನಿರ್ಮಿತ ಮಾತ್ರಂ ಭವ ಸವ್ಯಸಾಚಿನ್. ಅರ್ಥ: ಅರ್ಜುನ, ಎದ್ದು ನಿನ್ನ ಕೀರ್ತಿ ಗಳಿಸು. ನಿನ್ನ ಶತ್ರುಗಳನ್ನು ಜಯಿಸಿ ರಾಜ್ಯವನ್ನು ಅನುಭವಿಸು. ಅವರು ಈಗಾಗಲೇ ನನ್ನಿಂದ ನಾಶವಾಗಿದ್ದಾರೆ. ನೀನು ಕೇವಲ ಸಾಧನ ಮಾತ್ರ. ಅರ್ಜುನ ತನ್ನ ಗಾಂಡೀವವನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ. ಅವನ ಕಣ್ಣುಗಳಲ್ಲಿ ಧೈರ್ಯ ಕಿರಣ ಹೊಳೆಯುತ್ತದೆ. ಹೇ ಕೇಶವ, ನಿನ್ನ ಮಾತುಗಳು ನನ್ನ ಮನಸ್ಸನ್ನು ಸ್ಥಿರ ಮಾಡಿವೆ. ನಾನು ನನ್ನ ಸಂಶಯಗಳನ್ನು ಬಿಟ್ಟು ನನ್ನ ಕರ್ತವ್ಯವನ್ನು ನೆರವೇರಿಸುತ್ತೇನೆ. ಪ್ರೇಕ್ಷಕರೇ, ಇಂದಿನಿಂದ ಮಹಾಭಾರತದ ಯುದ್ಧ ಪ್ರಾರಂಭಕ್ಕೆ ಸನ್ನಾಹ ಆರಂಭವಾಗಿದೆ. ಮುಂದಿನ ಭಾಗದಲ್ಲಿ ಶಂಖನಾದಗಳು ಗರ್ಜಿಸುತ್ತವೆ. ಕೌರವರ ಮತ್ತು ಪಾಂಡವರ ಸೇನೆಗಳು ಮುಖಾಮುಖಿಯಾಗುತ್ತವೆ. ಧರ್ಮಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ.